ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಮಕ್ಕಳು ಈ ವಾಕ್ಯ ನೋಡುತ್ತಂಥ ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಒಂದು ಮುಂಜಾನೆ ವೇಳೆ ದೇವರು ಕೊಟ್ಟಂಥ ಆಲೋಚನೆ ನಾವು ಧ್ಯಾನಿಸೋಣ. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 22ನೇ ವಾಕ್ಯ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಆಮೇನ್. ಈ ಒಂದು ವಾಕ್ಯ ನೋಡುವಾಗ ಪ್ರಿಯ ದೇವರ ಮಕ್ಕಳು, ಈ ಒಂದು ದಿನದಲ್ಲಿ ಅನೇಕರ ಮೇಲೆ ದೇವರು ಒಂದೊಂದು ಉದ್ದೇಶ ಇಟ್ಟಿದ್ದಾರೆ. ಆದರೆ ಆ ಉದ್ದೇಶ ತಿಳಿಯದೆ ನಾವು ಜೀವಿಸ್ತಾ ಇದ್ದೀವಿ. ಮಾತ್ರವಲ್ಲದೆ ಏನಪ್ಪ ಅಂದರೆ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಸುಮ್ಮನೆ ಪ್ರಾರ್ಥನೆ ಮಾಡ್ತೀವಿ, ದೇವ್ರ ಸನ್ನಿಧಿಯಲ್ಲಿ ಇದ್ದೀವಿ. ಆದರೆ ಒಂದು ಬಿಡುಗಡೆ, ಸ್ವಸ್ಥತೆ, ದೇವರಿಂದ ಕೆಲವು ವಿಷಯಗಳು ಹೊಂದಿಕೊಳ್ತಾ ಯಾಕಂದರೆ ಉದಾಹರಣೆ ನೋಡಿದ್ರೆ ಕಳೆದ ದಿನದಲ್ಲಿ ದೇವರ ಮಕ್ಕಳೇ, ಆಂಧ್ರ ಪ್ರದೇಶದಲ್ಲಿ ಪ್ರವೀಣ್ ಪಾಗಡಾಲ ಅಂತ ಒಬ್ಬ ದೊಡ್ಡ ಸೇವಕರು ಅವ್ರನ್ನ ಹತ್ಯೆಯಾಗಿ ಸಾಯಿಸಿದ್ರು, ಸತ್ತೋಗಿದ್ದಾರೆ. ಆದರೆ ಅವರು ಅಂತ್ಯ ಸಂಸ್ಕರಣದಲ್ಲಿ ಈ ಒಂದು 25ನೇ ತಾರೀಕು ಎಷ್ಟೋ ಜನ ಬಂದರು. ಆ ಒಂದು ಜನ ನೋಡುವುದಾದರೆ ನಾವು ಏನಪ್ಪ ಇಷ್ಟು ಜನ ಯಾವ ರೀತಿ ಅವ್ರದ್ದು ಅಂತ್ಯ ಸಂಸ್ಕಾರ ಜನ ಸೇರಿದ್ರು, ಒಂದು ಮಿಲ್ಟ್ರಿ ಆಫೀಸರ್ಸ್ ಹತ್ರ ಯಾವ ರೀತಿ ಒಂದು ಸನ್ಮಾನ ಮಾಡಿ ಇದು ಮಾಡ್ತಾರೋ ಅದಕ್ಕಿಂತ ಮಿಗಿಲಾಗಿ ಡಬ್ಬಲಷ್ಟು ಅವರ ಜನ ಅಷ್ಟು ಸೇರಿ ಬಂದಿದ್ದಾರೆ. ಯಾಕಂದರೆ ಅವರು ಒಂದು ದೇವ ಸೇವಕರು, ಅವರ ಸೇವೆ ಮಿಲ್ಟ್ರಿ ಆಫೀಸರ್ ಏನು ಅದಕ್ಕಿಂತ 2ರಷ್ಟು ದೇವರು ನಡೆಸಿದರು. ಅದಕ್ಕಾಗಿ ಅನೇಕ ಜನರು ಸೇರಿ ಬಂದರು. ಏನಕ್ಕಂದರೆ ಅವರ ಸೇವೆ ದೇವರು ಮೆಚ್ಚಿದ್ದಾರೆ. ಅದಕ್ಕಾಗಿ ಅಷ್ಟು ಜನ ಹೃದಯದಲ್ಲಿ ದೇವರ ವಾಕ್ಯವನ್ನು ಹೃದಯದಲ್ಲಿ ಟಚ್ ಆಗಿರೋದ್ರಿಂದ ಅನೇಕ ಜನ ಸೇರಿ ಬಂದಿದ್ದಾರೆ. ಈ ಒಂದು ದಿನದಲ್ಲಿ ದೇವರ ಮಕ್ಕಳೇ, ಆ ಒಂದು ದೇವ ಸೇವಕರನ್ನ ದೇವರು ಯಾವ ರೀತಿ ಉಪಯೋಗಿಸಿದ್ರು, ಒಂದು ಯುದ್ಧ ರಣಾಂಗದಲ್ಲಿ ಇರುವಾಗ ದೇವರ ಮಕ್ಕಳೇ, ಈ ಲೋಕ ನಾವು ಜೀವಿಸುವಾಗ ನಾವು ಒಂದು ಯುದ್ಧ ರಣಾಂಗದಲ್ಲಿ ಇರುವ ಪ್ರಕಾರ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನು ಒಂದು ಎಷ್ಟು ದಿವಸ ಬದುಕ್ತಾರೆ, 60 ಬಲ ಹೆಚ್ಚಿದ್ರೆ 70. ಈ ಲೋಕದಲ್ಲಿ ನೀನು ಜೀವಿಸಿರುವಾಗ ದೇವರಿಗಾಗಿ ಈ ದಿನ ನಾನು ನೀನು ಹೆಂಗಿದ್ದೀವಿ, ಏನು ಮಾಡ್ತಿದ್ದೀವಿ, ಹೆಂಗೆ ಜೀವಿಸ್ತಾ ಇದ್ದೀವಿ, ಈ ದಿನ ನನ್ನ ಮೇಲೆ ನಿನ್ನ ಮೇಲೆ ದೇವರ ಉದ್ದೇಶ ಏನಿದೆ, ನನ್ನ ಮೇಲೆ ನಿನ್ನ ಮೇಲೆ ದೇವರ ದರ್ಶನ ಏನಿದೆ, ದೇವರ ಪದ್ಧತಿ ಏನಿದೆ, ಅದನ್ನು ಸ್ವಲ್ಪ ನಾವು ಯಾವತ್ತಾದ್ರೂ ಚಿಂತೆ ಮಾಡಿದ್ದೀವ? ಯಾಕಂದರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ಬರೀ ನಮ್ಮದು, ನಾನು, ನಮ್ಮ ಕುಟುಂಬ, ನನ್ನ ಮಕ್ಕಳು ನಮ್ಮದೇ ಆಗಿದೆ. ಆದರೆ ಈ ದಿನದಲ್ಲಿ ದೇವರು ನನ್ನ ಒಂದು ಉದ್ದೇಶದಿಂದ ಕರೆದಿರುವಾಗ ಈ ದಿನ ನಾವು ಹೆಂಗೆ ದೇವ್ರಿಗೋಸ್ಕರ ಬದುಕಿದ್ದೇವೆ, ದೇವ್ರಿಗೋಸ್ಕರ ನಾವು ಏನಾದರೂ ಪ್ರಯೋಜನ ಆಗ್ತಿದ್ದೀವ? ನೋಡಿ ಪ್ರವೀಣ್ ಪಗಡಾಲ ಅಂತ ಒಬ್ಬ ಸೇವಕರು ಅದಕ್ಕಾಗಿ ದೇವ್ರಿಗೋಸ್ಕರ ಪ್ರಯೋಜನ ಆಗಿ ಅನೇಕ ಜನರು ಸೇರಿದ್ದಾರೆ. ಅಂದರೆ ಯಾವ ರೀತಿ ಅವರು ಸೇವೆ ಮಾಡಿರ್ಬೋದು. ಅದೇ ಪ್ರಕಾರ ಈ ಒಂದು ಅಂತ್ಯದಲ್ಲಿ ದೇವರ ಮಕ್ಕಳೇ, ನಾವು ಒಬ್ಬೊಬ್ಬರು ಎಚ್ಚೆತ್ತುಕೊಳ್ಳೋಣ. ಈ ಲೋಕದ ಜೀವನ ಮಾಡುವ ಕಷ್ಟಗಳು, ಹೋರಾಟಗಳು, ಅಪಮಾನ ಎಲ್ಲ ಉಂಟು. ಆದರೆ ನೀವು ಧೈರ್ಯದಿಂದ ನಾನು ಈ ಲೋಕವನ್ನು ಜಯಿಸಿದ್ದೇನೆ, ಅಶ್ವಬಲ ಯುದ್ಧಕ್ಕೆ ಸನ್ನದ್ಧವಾದ ಜಯವು ಯೆಹೋವನದೇ. ಈ ದಿನ ನಿನ್ನ ವಿರುದ್ಧವಾಗಿ ಎಷ್ಟೇ ಹೋರಾಟ, ಎಷ್ಟೇ ಕಷ್ಟ, ಎಷ್ಟೇ ಅಪಮಾನ ಬರ್ಬೋದು, ಇನ್ನೊಂದು ಯುದ್ಧ ರಣಾಂಗದಲ್ಲಿರುವಾಗ ನಿನ್ನ ಸಂಗಡ ಒಬ್ಬನಿದ್ದಾನೆ. ನಿನ್ನ ಸಂಗಡ ಈ ಲೋಕವನ್ನು ಉಂಟು ಮಾಡಿದ ದೇವರು ನಿನ್ನ ಸಂಗಡ ಇದ್ದಾನೆ. ಆ ಒಂದು ನಂಬಿಕೆ ಇರಬೇಕು. ಯಾಕಂದರೆ ಅಶ್ವಬಲ ಯುದ್ಧಕ್ಕೆ ಸನ್ನದ್ಧವಾದರು, ಜಯವು ಯೆಹೋವನದೇ. ಹಲ್ಲೆಲೂಯ. ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರ ಮಕ್ಕಳೇ, ನಿನಗೆ ಎದುರಾಗಿ ಕಲ್ಪಿಸುವ ಯಾವ ಆಯುಧ ಜಯಿಸೋದು ಯಾಕಾಗಿ ನಿನ್ನ ಸಂಗಡ ತಂದೆ ದೇವರಿದ್ದಾನೆ. ಅದಕ್ಕಾಗಿ ಈ ದಿನ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳೋದನ್ನು ಹೊಂದುವಿರಿ. ದೇವರೇ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ದಿನದಲ್ಲಿ ನಿನ್ನ ಉದ್ದೇಶ ನನ್ನಲ್ಲಿ ನೆರವೇರುತ್ತೆ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುತ್ತೆ, ನಿನ್ನ ಪದ್ಧತಿಗಳು ನನ್ನಲ್ಲಿ ನೆರವೇರುತ್ತೆ. ಹೌದು ಸ್ವಾಮಿ, ಈ ದಿನ ನನಗಾಗಿ ನಾನು ಏನು ಪ್ರಾರ್ಥನಿಸ್ತಿಲ್ಲ, ನಿನಗೋಸ್ಕರ ನಾನು ಪ್ರಯೋಜನ ಆಗಬೇಕು. ಈ ದಿನದಲ್ಲಿ ನಾನು ನಿನಗೋಸ್ಕರ ಒಂದು ಏನಾದರೂ ಒಂದು ಸೇವೆಯಲ್ಲಿ ಬೆಳೆ ಬರಬೇಕು, ನಿನ್ನಗಾಗಿ ನಾನು ಜೀವಿಸಬೇಕು. ಈ ದಿನದಲ್ಲಿ ನನ್ನ ಮುಖಾಂತರ ನಿನ್ನ ಕಾರ್ಯ ಮಾಡುವುದೇನಿದೆ, ನನ್ನ ಮುಖಾಂತರ ನಿನ್ನ ಪದ್ಧತಿಗಳೇನಿದೆ, ನನ್ನ ಮುಖಾಂತರ ದೇವರು ನೀನು ಮಾಡುವಂಥ ಕಾರ್ಯಗಳೇನಿದೆ ನಿನ್ನ ನಡೆಸು ಅಂತೇಳಿ ನಾವು ಒಬ್ಬೊಬ್ಬರು ಒಪ್ಪಿಸಿಕೊಳ್ಳೋಣ. ಈ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ನಂಬಿಕೆಯಿಂದ ಮಾಡಬೇಕು. ಯಾಕಂದರೆ ನಾವು ಉದಾಹರಣೆಗೆ ಅಯ್ಯೋ ಕಷ್ಟ ಹಂಗಾಗುತ್ತೆ, ಅಯ್ಯೋ ಶತ್ರುವಾದವನು ಹಿಂಗೆ ಮಾಡ್ಬಿಟ್ಟ, ಶತ್ರು ನಮ್ಮ ಜೀವಿತದಲ್ಲಿ ಬೀಳಿಸ್ಬಿಟ್ಟ, ಕೆಲಸ ಮಾಡ್ತಾನೆ, ಪ್ರಯಾಸ ಪಡ್ತಾನೆ, ಆಗ್ತಿಲ್ಲ, ಶತ್ರುನ ನಾವು ಹೊಗಳ್ಕೊಂಡು ಕೂತ್ಕೊಂಡ್ರೆ ಶತ್ರುನ ಹೊಗಲೇ ಮರ ಹತ್ಸಂಗಾಗುತ್ತೆ. ಆದರೆ ದೇವರ ಮಗುವೇ, ನಿನ್ನ ಸಂಗಡ ಈ ಲೋಕ ಉಂಟು ಮಾಡಿದ ದೇವರಿನ ಸಂಗಡ ಇದ್ದಾನೆ. ಶತ್ರುನ ಗದರಿಸರಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಈ ದಿನದಲ್ಲಿ ಹೇಳಬೇಕು, ನನ್ನ ಸಂಗಡ ಈ ಲೋಕದ ಉಂಟು ಮಾಡಿದ ದೇವರು ನನ್ನ ಸಂಗಡ ಇದ್ದಾನೆ. ಎಸ್, ಈ ಒಂದು ತೀರ್ಮಾನ ನಿನ್ನಲ್ಲಿರಬೇಕು ದೇವರ ಮಗುವೆ. ನಿಂಗೆ ಆ ನಂಬಿಕೆಯಿಂದ ಈ ಮುಂಜಾನೆ ವೇಳೆ ನೀನು ಪ್ರಾರ್ಥನೆ ಮಾಡು. ಏನೇ ವಿಷಯ ಇರ್ಬೋದು, ನಿನ್ನ ಆತ್ಮಿಕ ವಿಷಯ, ನಿನ್ನ ಮಕ್ಕಳ ವಿಷಯ, ಅಥವಾ ಏನೇ ಇದ್ದರೂ ಈ ದಿನದಲ್ಲಿ ಒಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ನನ್ನ ಜೀವಿತದ ದೇವ್ರು ಕಾರ್ಯ ಮಾಡ್ತಾರೆ. ಅಥವಾ ಈ ದಿನದಲ್ಲಿ ನೀನು ಕುಟುಂಬದಲ್ಲಿ ಬಾಡಿಗೆ ಕಟ್ಟಕ್ಕೆ ಕಾಸಿಲ್ವಾ, ಅಥವಾ ಪ್ರಾರ್ಥನೆ ಮಕ್ಕಳ ಒಂದು ಏನಪ್ಪ ವಿದ್ಯಾಭ್ಯಾಸಕ್ಕೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ಕಾಸಿಲ್ವಾ, ಅಥವಾ ಮನೇಲಿ ದಿನಸಿ ಕಾಸಿಲ್ವಾ, ಅಥವಾ ದೇವರೇ ನನ್ನ ಆತ್ಮಿಕ ವಿಷಯದಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀನಿ, ಏನೇ ಇರಲಿ
ನೀವು ನಂಬಿಕೊಂಡು ಪ್ರಾರ್ಥನೆ ಮಾಡು. ದೇವ್ರು ಕಾರ್ಯ ಮಾಡ್ತಾರೆ. ನನ್ನ ಜೀವಿತದಲ್ಲಿ ಇವತ್ತು ಲೇಟ್ ಆಗ್ಬೋದು, ಅಪ್ಪ ಲೇಟೆಸ್ಟಾಗಿ ಮಾಡ್ತಾರೆ. ದೇವರು ಇಷ್ಟು ವರ್ಷಗಳಿಂದ ನನ್ನ ಕುಟುಂಬದಲ್ಲಿ ಒಂದು ಸಮಾಧಾನ ಇಲ್ಲ, ನೀನು ಇದರಿಂದ ಸಮಾಧಾನ ಕೊಡುವಾತನಾಗಿದ್ದೀಯಾ. ದೇವರು ಇಷ್ಟು ವರ್ಷಗಳಿಂದ ನನ್ನ ಕುಟುಂಬದಲ್ಲೊಂದು ಹೌದು ಸ್ವಾಮಿ ಗರ್ವಫಲಕ್ಕೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಈ ಒಂದು ಗರ್ವಫಲದಲ್ಲಿ ಏನು ತಡೆ ಆಗಿದೆ ನನಗೆ ಗೊತ್ತಿಲ್ಲ, ನೀನು ಈ ವಿಷಯದ ಬಿಡುಗಡೆ ಕೊಡ್ತೀಯಾ. ಈ ರೀತಿ ಏನೇ ವಿಷಯ ಪ್ರಾರ್ಥನೆ ಮಾಡ್ರು ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ನಾವು ಒಬ್ಬೊಬ್ಬರು ಸಹ ದೇವ ಸೇವಕರಾಗಿದ್ದೇವೆ. ದೇವರಿಗೋಸ್ಕರ ನಾವು ಯುದ್ಧ ರಣಾಂಗಣದಲ್ಲಿ ಹೋರಾಡುವವರು ಒಬ್ಬ ಯುದ್ಧ ವೀರರಾಗಿದ್ದೇವೆ. ಅದಕ್ಕಾಗಿ ಈ ದಿನದಲ್ಲಿ ಯುದ್ಧ ವೀರರಾದ ಪ್ರಿಯ ದೇವರ ಮಗುವೆ, ನೀನು ನಂಬಿಕೆಯಿಂದ ಪ್ರಾರ್ಥಿಸು. ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೆ ಇಲ್ಲೋರೋ ಅವೆಲ್ಲವನ್ನು ನೀವು ಹೊಂದುವಿರಿ. ಅದಕ್ಕಾಗಿ ಏನೇ ವಿಷಯ ಆದರೂ ಈ ಮುಂಜಾನೆ ವೇಳೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ಆತನು ನಿನ್ನ ಸಂಗಡ ಇರುವನು, ನಿನ್ನ ಸಂಗಡ ಇದ್ದು ಎಲ್ಲ ವಿಷಯದಲ್ಲೂ ನಿನ್ನನ್ನು ಬಲಪಡಿಸಿ ನಡೆಸುವತನಾಗಿದ್ದಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.